ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CT ಸೆಕೆಂಡ್ ರೌಂಡ್ ಅಪ್ಡೇಟ್ಗೆ ಸ್ವಾಗತ. ಇವಾಗ ಶುರು ಆಗುತ್ತೆ ಏನು ಮಾಹಿತಿ, ಕೌನ್ಸಿಲಿಂಗ್ ಮುಂದೂಡಿಕೆ ಆಗುತ್ತೆ, ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ ಫಸ್ಟ್ ರೌಂಡ್ದು ಚಾಯ್ಸ್ ಎಂಟ್ರಿ ಎಲ್ಲ ಕೂಡ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ನಿಮಗೆ ಗೊತ್ತಿರೋಗೆ 29th ನಿಮಗೆ ಸಮಯ ಕೊಟ್ಟಿದ್ರು. ಬಿಕಾಸ್ ಯಾಕೆಂದ್ರೆ ನಿಮಗೆ ಗೊತ್ತಿರೋಗೆ ಅಲ್ಲಿ ನೀಟ್ ಡಿಲೇ ಆಗ್ತಾ ಇದೆ. ಅಲ್ಲಿ ಬಂದ್ಬಿಟ್ಟು NTA ತನ್ನ ಡಾಟಾಗಳನ್ನ ಕೊಟ್ಟಿಲ್ಲ, ಹಾಗಾಗಿ ಡಿಲೇ ಆಗ್ತಾ ಇದೆ. ಪ್ಲಸ್ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಮಗೆ NTA ಅವರು ಫಸ್ಟ್ ರೌಂಡ್ ಮಾಡಿದ ನಂತರವೇ ಆಲ್ ಇಂಡಿಯಾ ಕೋಟಾದಲ್ಲಿ ನಂತರ ಫಸ್ಟ್ ರೌಂಡ್ ಆಗಿ 10 ದಿನ ಆದ ನಂತರ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ KA ಕಡೆಯಿಂದ ನೀಟ್ದು ಪ್ಲಸ್ CET ಎರಡು ಕೂಡ ಕಂಬೈನ್ ಆಗಿ ಕೌನ್ಸಿಲಿಂಗ್ ನಡೀತಿದೆ. ಇದನ್ನ ಅಪ್ಡೇಷನ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಕೌನ್ಸಿಲಿಂಗ್ ಕನಿಷ್ಠ 10 ದಿನದವರೆಗೂ ನಿಮಗೆ ಡಿಲೇ ಆಗುತ್ತೆ, ಮುಂದೂಡಿಕೆ ಆಗುತ್ತೆ. ನೀವು ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ನಿಮಗೆ. ಇಲ್ಲಿ ನೀವು ಹೊಸದಾಗಿ ರೀಅರೇಂಜ್ ಮಾಡಬಹುದು. ಹೊಸದಾಗಿ ಯಾವುದೇ ರೀತಿ ನೀವು ಒಂದು ಕಾಲೇಜ್ಗಳನ್ನ ಹೊಸದಾಗಿ ನೀವು ಆಡ್ ಮಾಡೋಕ್ಕಾಗೋದಿಲ್ಲ ಸೆಕೆಂಡ್ ರೌಂಡ್ ಅಲ್ಲಿ. ಕೇಸ್ ನಿಮಗೆ ಥರ್ಡ್ ರೌಂಡ್ಗೆ ಹೋದ್ರೆ ನಿಮಗೆ ಅಲ್ಲಿ ಅಡಿಷನಲ್ ಆಗಿ ನೀವು ಆಡ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಟಾಪ್ ಸೀಟ್ಸ್ಗಳು ಕೂಡ ಇಲ್ಲೇ ಫಿಲ್ ಅಪ್ ಆಗ್ತವೆ. ಲೈಕ್ ನಿಮ್ದು ಒಳ್ಳೆ ರ್ಯಾಂಕಿಂಗ್ ಇದೆ ಅಂದ್ರೆ ದಯವಿಟ್ಟು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಗಳನ್ನ ತೆಗೆದುಕೊಳ್ಳಕ್ಕೆ ಟ್ರೈ ಮಾಡಿ. ನಿಮ್ದು ಅವರೇಜ್ ಅಥವಾ ಅಬವ್ ಅವರೇಜ್ ರೇಂಜ್ ಅಲ್ಲಿ ಇದೆ ಅಂದ್ರೆ ನೀವು ಥರ್ಡ್ ರೌಂಡ್ ಟ್ರೈ ಮಾಡಬಹುದು. ನಿಮಗೆ ಬೇರೆ ಕಾಲೇಜ್ಗಳನ್ನ ಟ್ರೈ ಮಾಡಬಹುದು. ಪ್ಲಸ್ ನಿಮಗೆ ಕೌನ್ಸಿಲಿಂಗ್ ಖಂಡಿತ ಮುಂದೂಡಿಕೆ ಆಗುತ್ತೆ. ಬಿಕಾಸ್ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾ ಇರೋ ಕಾರಣ, ನೀಟ್ ಡಿಲೇ ಆಗ್ತಾ ಕಾರಣ, ನೀಟ್ ಪ್ರೊಸೆಸ್ ನಿಮಗೆ ಗೊತ್ತಿರೋ ಹಾಗೆ ಇಶ್ಯೂಸ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಸಮಸ್ಯೆ ಆಗಿ ಪ್ರೊಟೆಸ್ಟ್ ಕೂಡ ಎಲ್ಲ ಆಯಿತು. ಆ ನಿಟ್ಟಿನಲ್ಲಿ ಕೌಂಟಿಂಗ್ ಕೂಡ ಮುಂದೆ ಆಗ್ತಾ ಇದೆ. ಇಲ್ಲಿ ಯಾರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ CET ಒಂದು ವಿತ್ ವರ್ಲ್ಡ್ ಹೋಗಿದ್ದೀರಾ, ವಿತೌಟ್ ವರ್ಲ್ಡ್ ಯಾರು ಹೋಗಿದ್ದೀರಾ ನೆಕ್ಸ್ಟ್ ರೌಂಡ್ಗೆ ಅವರು ಅಲರ್ಟ್ ಆಗಿರಿ. ವಿತೌಟ್ ವರ್ಲ್ಡ್ ಆಗಿರೋ ನಮಗೆ ಒಂದು ಗ್ರೇಟ್ ಆಪ್ಷನ್ಸ್ ಕೂಡ ಇರುತ್ತೆ, ರೀಅರೇಂಜ್ ಮಾಡಿ. ವಿತೌಟ್ ವರ್ಲ್ಡ್ ಹೋಗಿಲ್ಲ ಅಂದ್ರೆ ನೀವು ನೋಡ್ಕೊಳ್ಳಿ, ನಿಮ್ಮ ರ್ಯಾಂಕಿಂಗ್ ನೋಡೋವಾಗಿ ನಿಮಗೆ ಸಿಗೋದು ಥರ್ಡ್ ರೌಂಡ್ ಚಾನ್ಸ್ ಇರುತ್ತೆ. ಥರ್ಡ್ ರೌಂಡ್ ನಿಮಗೆ ಸಿಕ್ಕಿದ್ರೆ ಕಡ್ಡಾಯವಾಗಿ ಹೋಗಿ ಅಡ್ಮಿಷನ್ ಆಗಲೇಬೇಕಾದ ಸಿಚುವೇಶನ್ಗೆ ಕೂಡ ಬರ್ತೀರಾ. ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ಡಿಸೈಡ್ ಕೂಡ ಮಾಡಿ. ಥರ್ಡ್ ರೌಂಡ್ಗೆ ಹೋಗೋರು ಕೂಡ ಯೋಚನೆ ಮಾಡಿ. ಥ್ಯಾಂಕ್ ಯು.